ಇಷ್ಟು ಬೇಗ ನಿದ್ದೆ ಆಗೋಯ್ತೇನೋ? ನಿದ್ದೆನೇ ಆಗೋಯ್ತು. ಹೇರ್ ಮಾಸ್ಕ್ ಹಾಕಿಸ್ಕೊಳ್ಳೋಣ ಇವತ್ತು ತಲೆಗೆ ಅಂದ್ಕೊಂಡು ಇವನ್ನ ಮಲಗಿಸಿದ್ರೆ ಎದ್ದೆ ಬಿಟ್ಟ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಹೇರ್ಗೆ ಮಾಸ್ಕ್ ಹೇರ್ಗೆ ಮಾಸ್ಕ್ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಅಮ್ಮ ಹೇರ್ ಮಾಸ್ಕ್ ರೆಡಿ ಮಾಡಿದರು. ಲಾಸ್ಟ್ ಟೈಮ್ ಹೇರ್ ಸಿರಮ್ ಥರ ರೆಡಿ ಮಾಡಿದರು ಮನೇಲಿ, ಅದು ಹಚ್ಚಿಸ್ಕೊಂಡಿದ್ದೆ. ಸೊ ಇವತ್ತು ಹೇರ್ ಮಾಸ್ಕ್ ರೆಡಿ ಮಾಡಿದರು. ಸೊ ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಂಗಿದ್ರು ಇವ್ನು ಮಲಗಿದಾನಲ್ಲ ಅಂತೆಲ್ಲ ರೆಡಿ ಮಾಡಿದ್ರಮ್ಮ. ಅಷ್ಟರಲ್ಲಿ ಎದ್ದೆ ಬಿಟ್ಟ. ಬನ್ನಿ ತೋರಿಸ್ತೀನಿ ಹೇರ್ ಮಾಸ್ಕು ಯಾವ ಥರ ರೆಡಿ ಮಾಡಿದ್ದಾರೆ ಅಂತ, ಅದಕ್ಕೇನೇನು ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಅಂತ ಕೇಳೋಣ. ಇವೊಂದು ಗುಣಗಾಟ ಕಮ್ಮಿ ಆಗಲ್ಲ. ಒಂದು ಕುಯ್ 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 ಅಂತಲೇ ಇರ್ತಾನೆ. ಓನು ನಿಂದು ಎಷ್ಟು ದಪ್ಪ ಇತ್ತು ಕೂದಲು ನಂದು, ಎಲ್ಲ ಉದುರೋಯ್ತು ಗೊತ್ತಾ ನಿನಗೆ? ಗುಂಡಿ ಮುಖ ನೋಡೋದು ನಗದು. ನಾನು ನಿಜ ಅಲ್ಲ ಅಂದ್ಕೊಂಡಿದ್ದೆ ಅದೆಲ್ಲ, ಬಟ್ ಇವಾಗ ಅದು ಏನು ಹಂಗಂಗೆ ಬರ್ತಾ ಇದೆ ಕೂದಲು. ಎಷ್ಟು ದಪ್ಪಗಿತ್ತು ಗೊತ್ತಾ? ಸ್ಮೂತ್ನಿಂಗ್ ಮಾಡಿಸಿದ್ದು ನಾನು. ಸ್ಮೂತ್ನಿಂಗ್ ಎಲ್ಲ ಹೋಗಿ ಇವಾಗ ಕೂದಲು ತುಂಬ ಸಣ್ಣ ಆಗಿಬಿಟ್ಟಿದೆ. ಇಷ್ಟು ಆಗಿಬಿಟ್ಟಿದೆ ಕೂದಲು ನಂದು. ಅದಕ್ಕೆ ಸ್ವಲ್ಪ ಇದೆಲ್ಲ ಹೇರ್ ಟ್ರೀಟ್ಮೆಂಟು ಹೊರಗಡೆ ಹೋಗಿ ಮಾಡಿಸೋದಕ್ಕಿಂತ ಈ ಥರದ್ದೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೋಮ್ ರೆಮಿಡಿ ಮಾಡಿಕೊಂಡ್ರೆ ತುಂಬ ಒಳ್ಳೇದಂತೇಳಿ ಅಮ್ಮ ಲಾಸ್ಟ್ ಟೈಮು ಹೇರ್ ಸಿರಮ್ ಥರ ರೆಡಿ ಮಾಡಿಟ್ಟಿದ್ರು. ಅಂದರೆ ಹೇರ್ ಜೆಲ್ ಅಂತ ಅದು. ಇವಾಗ ಹೇರ್ ಮಾಸ್ಕ್ ಥರ ರೆಡಿ ಮಾಡಿದ್ದಾರೆ. ಸೇಮ್ ಎರಡೂ ಒಂದರಲ್ಲೇ ಮಾಡೋದು, ಬಟ್ ಇದನ್ನು ರುಬ್ಬಿ ಇಟ್ಕೋಬೇಕು. ಅದು ಜಸ್ಟ್ ಲಿಕ್ವಿಡ್ ಥರ ಬರುತ್ತೆ. ಅದು ಚೆನ್ನಾಗಿ ಕುದಿಸಿ ಅಷ್ಟೇ. ಇದು ಹೆಂಗೆ ಮಾಡಿದ್ಯಾ ಹೇಳ್ತೀಯಮ್ಮ? ಅದು ಹೆಂಗೆ ಮಾಡಿದ್ಯಾ ಹೇಳ್ತೀಯಾ? ಬಂದೆ. ಅದಕ್ಕೆ ಏನೇನು ಹಾಕಿದ್ಯಾ ಅಂತ. ಒಂದು ಲೋಟ ನೀರು ಹಾಕೋದು. ಒಂದು ಲೋಟ ನೀರಿಗೆ 1 ಸ್ಪೂನು ಅದೇನದು ಬೀಜ, ಅಗಸೆ ಬೀಜ. 1 ಸ್ಪೂನ್ ಅಕ್ಕಿ, 1 ಸ್ಪೂನ್ ಆಲೂವೆರಾ ಜೆಲ್ಲು, ಆಮೇಲೆ ಕರಿಬೇವಿನ ಸೊಪ್ಪು 1 ಹಿಡಿ, ಮೆಂತ್ಯ 1 ಸ್ಪೂನು, ಆಮೇಲೆ ದಾಸವಾಳದ ಎಲೆ 4, ಆಮೇಲೆ ಈರುಳ್ಳಿ ಹಾಕಿದ್ದಾರೆ. ಅದಕ್ಕೆ ಸಿಪ್ಪೆ ಒಂದಷ್ಟು ಅಂದರೆ 1 ಹಿಡಿ ಈರುಳ್ಳಿ. ಬರೀ ಸಿಪ್ಪೆಗಳು ಮಾತ್ರ. ಸಿಪ್ಪೆ ಹಾಕೋದು, ಈರುಳ್ಳಿ ಹಾಕೋದು. ಸಿಪ್ಪೆ ಸಿಕ್ಕಿಲ್ಲ ಅಂದರೆ ಈರುಳ್ಳಿನೇ ನಮ್ಮ ಅಮ್ಮ ಕಟ್ ಮಾಡ್ಬಿಟ್ಟು ಹಾಕ್ಬಿಡ್ತಾರೆ. ಚೆನ್ನಾಗಿ ಕುದಿಬೇಕದು. ಅದು ಚೆನ್ನಾಗಿ ಕುದ್ಬಿಟ್ಟು ಅದ್ರ ನೀರು ತಗೊಂತು ಅಂದರೆ ಬೇಕಾದ್ರೆ ಸಿಕ್ಕರೆ ರೋಸ್ಮೇರಿ ಬರುತ್ತಲ್ಲ, ಅದನ್ನು ಹಾಕ್ಬೋದಲ್ಲ. ರೋಸ್ಮೇರಿ ಹಾಕಿದ್ರು ಚೆನ್ನಾಗಿರುತ್ತೆ. ಅದೆಲ್ಲ ಚೆನ್ನಾಗಿ ಕುದಿಸಿ ಅದ್ರ ನೀರು ತಗೊಂಡು ಅಪ್ಲೈ ಮಾಡಿದ್ರೆ ಜೆಲ್ಲು ರುಬ್ಬಿ ಹಾಕೊಂಡ್ರೆ ಹೇರ್ ಮಾಸ್ಕ್ 2 in 1 ಒಂದರಲ್ಲೇ ಮಾಡೋದು. ಅದು ಈ ಥರ ಬರುತ್ತೆ. ಅದು ರುಬ್ಬಿದ್ಮೇಲೆ ಏನು ಹಾಕಿದೆ ಹೇಳಿ? ಇದಕ್ಕೆ ಮಾಮೂಲಿ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದ್ದೀನಿ. ರುಬ್ಬಿಬಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದಾರೆ ನಮ್ಮಮ್ಮ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕೂದಲಲ್ಲಿ ನಿಂತ್ಕೊಳ್ಳಲ್ಲ, ಬಂದ್ಬಿಡುತ್ತೆ. ಅಂದರೆ ಹೇರ್ ವಾಶ್ ಮಾಡಿದಾಗ ಈಸಿ ಆಗುತ್ತೆ ಅಂತ. ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ತಲೆಗೆ ಮಾಯ್ಶ್ಚರೈಸರ್ ಆದಂಗೂ ಆಗುತ್ತೆ, ಮತ್ತು ತಲೆಯಲ್ಲೇ ಉಳಿಯಲ್ಲ, ಅಂಟಂಟು ಥರ ಆಗಲ್ಲ. ಬೇಗ ನಾವು ಹೇರ್ ವಾಶ್ ಮಾಡ್ಕೊಂಡು ಬಿಡ್ಬೋದು. ಇಲ್ಲಾಂದರೆ ಮುಂಚೆ ಎಲ್ಲ ಮೆಂತ್ಯ ಮತ್ತು ಮೊಸರು ಹಾಕ್ತಿದ್ರು ಗೊತ್ತಾ? ಮೆಂತ್ಯ ಮೊಸರು ಹಾಕ್ತು ಅಂದರೆ ಸ್ವಲ್ಪ ನೀರು ಜಾಸ್ತಿ ತೊಗೊಳುತ್ತೆ ಮತ್ತು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಹೆವಿ ಟೈಮ್ ತೊಗೊಳುತ್ತೆ. ಬಟ್ ಇದು ಮಾಡೋದ್ರಿಂದ ಸ್ವಲ್ಪ ಟೈಮ್ ಕಡಿಮೆ. ಇಲ್ಲ ಓದ್ಸಲಿನೂ ಚೆನ್ನಾಗಿತ್ತು. ಆ್ಯಕ್ಚುಲಿ ಓದ್ಸಲಿನ ನಾನು ವೀಡಿಯೋ ಮಾಡಬೇಕಿತ್ತು, ಬಟ್ ಆದರೆ ವೀಡಿಯೋ ಮಾಡೋದಕ್ಕಾಗಿಲ್ಲ. ಈ ಸಲ ಇವ್ನು ಮಲಗಿದಾನೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನೋಡಿದ್ರೆ ಎದ್ದೇ ಊಟ. ಅವ್ನು ನೋಡೋದು ಇನ್ನು ನೋಡ್ತಾನೆ ಅಂತ. ಕೂದಲು ಮತ್ತು ಇದು ತಂಪು ಕೂಡ. ಬಾಣಂತಿ ಇದ್ದವರು ಇನ್ ಕೇಸ್ ನಿಮ್ದೇನಾದರೂ ಹೀಟ್ ಬಾಡಿ ಆಗಿದ್ದರೆ ಅಪ್ಲೈ ಮಾಡ್ಕೊಳ್ಬೋದು. ಹೀಟ್ ಬಾಡಿ ಅಲ್ಲ, ನಮ್ಮದು ಸ್ವಲ್ಪ ಕೋಲ್ಡ್ ಥರ ಇದೆ ಅನ್ನಂಗಿದ್ರೆ ಅಪ್ಲೈ ಮಾಡಬೇಡಿ, ಯಾಕೆಂದರೆ ಇನ್ನೂ ಜಾಸ್ತಿ ಶೀತ ಆಗಿಬಿಡುತ್ತೆ. ಇದು ಆ್ಯಕ್ಚುಲಿ ಕೋಲ್ಡ್. ಆಮೇಲೆ ಇನ್ನೇನು, ನೀಟಾಗಿ ಹೇರ್ ಮಾಸ್ಕ್ ಅಪ್ಲೈ ಮಾಡಿಬಿಟ್ಟು ಬೇಕಾದ್ರೆ ಮುಂಚೆನೂ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿರ್ಬೋದು ತಲೆಗೆಲ್ಲ ಎಣ್ಣೆ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮಾಸ್ಕ್ ಹಾಕ್ಕೊಳ್ಬೋದು. ಅದ್ರ ಬದಲು ಬೆಟರು ಮಾಸ್ಕ್ಗೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ತಲೆ ಎಲ್ಲ ಮೇಯ್ನು ರೂಟ್ ಏನಿದೆಯಲ್ಲ ರೂಟ್ಗೆಲ್ಲ ಹಾಕ್ತಾ ಬರಬೇಕು. ಚೆನ್ನಾಗಿ ನ್ಯೂ ಹೇರ್ ಗ್ರೋತ್ ಆಗುತ್ತೆ ಮತ್ತು ಶೈನಿ ಬರುತ್ತೆ, ಸಾಫ್ಟ್ ಆಗುತ್ತೆ ಕೂದಲು, ಸಿಕ್ಕಾಗಲ್ಲ. ಇದಾದಮೇಲೆ ಬೇಕಂದರೆ ನೀವು ಇದು ಯೂಸ್ ಮಾಡ್ಕೊಳ್ಬೋದು, ಏನೋ ಕಂಡೀಷ್ನರು, ಶಾಂಪೂ ಎಲ್ಲನೂ ಯೂಸ್ ಮಾಡ್ಬೋದು. ಏನು ಪ್ರಾಬ್ಲಮ್ ಏನಾಗಲ್ಲ. ಮೇನ್ ಏನಂದರೆ ಹೇರ್ ಥಿಕ್ ಆಗುತ್ತೆ, ಹೇರ್ ಥಿಕ್ ಆ್ಯಂಡ್ ಬ್ಲ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡೋದು. ಇದು ಸ್ವಲ್ಪ ರಾಗ ಒಂದು ಸ್ವಲ್ಪ ಮಲಗಿಸ್ಬಿಟ್ಟು ಆಮೇಲೆ ಹಾಕಾಕು. ಇವ್ನ ಎತ್ಕೊಂಡು ಏನಾದರೂ ಹಾಕಕ್ಕೆ ಹೋದರೆ ತಲೆ ಎಲ್ಲ ಕೂದಲೆಲ್ಲ ಹೋಗಿ ಮುಖ ಎಲ್ಲ ಆಗೋಗ್ಬಿಡುತ್ತೆ. ಮುಖ ಎಲ್ಲ ಏರ್ ಮಾಸ್ಕ್ ಆಗೋಗ್ಬಿಡುತ್ತೆ. ಆಮೇಲೆ
ಒನ್ನೆ ನಗಿತಾನೆ ಇವನು ಆವಾಗ್ಲಿಂದ. ಏನು ನಿಂದು ಕತೆ? ನಿಂಬೆಹಣ್ಣು ಹಾಕಿದ್ದೀನಿ. ಇವತ್ತೊಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಹಾಕ್ತಾರೆ, ನಿಂಬೆಹಣ್ಣು. ಮೊಸರು ಹಾಕ್ಕೊಳ್ತಾರೆ. ಮೊಸರು ಹಾಕೊಂಡ್ರೆ ನೀರು ಜಾಸ್ತಿ ಕಡಿಮೆ ತಗೊಂಡ್ಬಿಡ್ತಾರೆ. ಬಟ್ ಏನಂದರೆ ಇದೆಲ್ಲ ಮನೇಲೇ ಸ್ವಲ್ಪ ಹೋಮ್ ಮೇಡ್ ರೆಮಿಡೀಸ್ ಏನಾದರೂ ಮಾಡ್ಕೊಳ್ತಾ ಇದ್ರೆ ಒಳ್ಳೇದು. ಅದು ಇವಾಗೆಲ್ಲ ಹೇರ್ ಗಮ್ಸ್ ಅಂತ ಅದೇನೇನೋ ಬರುತ್ತೆ, ಅಂದರೆ ಡೆಲಿವರಿ ಪೋಸ್ಟ್ಮಾರ್ಟಮ್ ಅಂತೇಳಿ ಹೇರ್ ಗಮ್ಸ್ ಯೂಸ್ ಮಾಡ್ತಾರೆ. ಅದೆಲ್ಲದಕ್ಕಿಂತ ಬೆಟರು ನಾವು ಮನೇಲೇ ಏನಾದರೂ ಮಾಡಿಕೊಂಡು ಟ್ರೈ ಮಾಡೋದು ತುಂಬಾ ಒಳ್ಳೆಯದು. ಟ್ರೈ ಮಾಡಿ ನೀವು ಒಂದ್ಸಲಿ ಮನೇಲಿರೋಂಥ ಐಟಮ್ಗಳನ್ನೇ ಯೂಸ್ ಮಾಡ್ಕೊಂಡು ಮಾಡೋದು. ಸೊ ಚೆನ್ನಾಗಿರುತ್ತೆ. ಹೇರ್ ಕೇರ್ ಬೇಕೇ ಬೇಕಲ್ವಾ, ಇಲ್ಲಾಂದರೆ ಬೋಡಿ ಆಗಿಬಿಡ್ತೀವಿ ಅಷ್ಟೇ. ಆಮೇಲೆ ಬೆಟರ್ ಹೇರ್ ಕೇರು ಅಟ್ಲೀಸ್ಟ್ ಮಂತ್ಲಿ ಟ್ವೈಸ್ ಬೆಟರ್. ಗೀನಿ ತೋರಿಸ್ಕೊತೀನಿ ಕೊಡಿ. ಬೆಳಗ್ಗೆ ನೋಡಿದ್ನಲ್ಲ ಗೀನಿ ನೋಡ್ಕೊಂಬಂದವನ ವರ್ಷ ಬಂದ್ಲಿ ಇವಾಗ. ಗೀನಿ ತಗೋಬರೋಣ. ಗೀನಿ ಅವಳಿಗೋಸ್ಕರನೇ ವೇಟಿಂಗ್, ಇಲ್ಲಾಂದ್ರೆ ಇವ್ನು ಬಿಡಲ್ಲ. ನಾವು ತಲೆಗೆ ಹಚ್ಕೊತೀವಿ ಅಂದ್ರೆ ತಲೆ ಎಲ್ಲ ಹಿಂಗೆ ಅಂದ್ಬಿಟ್ಟು ಎದ್ಬಿಡ್ತಾನೆ ಬೇಕಾರೆ ಹಂಗೆ ಅವನು. ಸರಿ, ಇವಾಗ ಆಲ್ರೆಡಿ 1 ಗಂಟೆನೇ ಆಗ್ತಾಯಿದೆ. ಏನು ಬೆಳಗ್ಗೆ ಅಂತ ಅಂದ್ಕೊಂಡಿದ್ದು. ಇವಾಗ ಲಂಚ್ ಬ್ರೇಕ್ ಅಲ್ಲ, ಅದಕ್ಕೆ ಬಂದವಳೆ. ಬ್ರೇಕ್ ಇಲ್ಲ ಅಂತಿದ್ರೆ ಅವಳೆಲ್ಲಿ ಬರ್ತಿದ್ಲು. ಸರಿ, ಇವಾಗ ಹೇರ್ ಮಾಸ್ಕ್ ಅಪ್ಲೈ ಮಾಡ್ಬಿಡ್ತೀನಿ. ಹೇರ್ ಮಾಸ್ಕ್ ಹೆಂಗೆ ಅಪ್ಲೈ ಮಾಡೋದು ಅಂತ ನಿಮ್ಗೆ ಕೂಡ ತೋರಿಸ್ತೀವಿ. ಮೆಂತ್ಯ ಸ್ಕ್ಯಾಲ್ಪ್ ಹೆಂಗೆ ಓಪನ್ ಮಾಡಿ ಅಪ್ಲೈ ಮಾಡಬೇಕು ಅಂತ ತೋರಿಸಂದ್ರೆ, ನಮ್ಮಮ್ಮ ಸ್ಕ್ಯಾಲ್ಪ್ ಓಪನೇ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇಲ್ಲ? ತಲೆ ಬುಡ ಹಾಕ್ತಾ ಇದ್ದೀನಿ. ಬುಡಕ್ಕೆ ಹಾಕೋದು. ಲಡ್ಡು ಮತ್ತೆ ಇದರಲ್ಲಿ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದೇನು, ಈಗೇನು ಹೇಳ್ತಲ್ಲಮ್ಮ, ಈ ಏನು ಬರುತ್ತೆ ಗೊತ್ತಾ ಒಬ್ಬೊಬ್ರಿಗೆಲ್ಲ, ಏನು ಕೂಡ ಬರಲ್ಲ ಅಂತ ತಲೆ ಚಚ್ಕೊಂಡು ಎತ್ಕೋತಾವ್ರ ಅವನ್ನ. ಯಾರು? ಬನ್ನ ಆನಂದ ವಾಶ್ರೂಮ್ ಟಾಯ್ಲೆಟ್ ಹೋಗ್ಬೇಕಂತೆ. ಸ್ಟ್ಯಾಂಡ್ ಇಟ್ಕೊಬಿಡುತ್ತಾ ನೀನು ಅದ್ರ ಪಾಟ್ಗೆ ರೆಕಾರ್ಡ್ ಆಗಿರೋದು? ಬೇಡ ಫುಲ್ ಆಗೋದಕ್ಕೆ ಅದ್ರಲ್ಲೂ ಇದಿಲ್ಲ, ಮೆಮೊರಿ ಇಲ್ಲ. ಸುಮ್ಮನೆ ಒಂಚೂರು ಇಲ್ಲಿ ತೋರಿಸ್ದೆ. ಫುಲ್ ಅಪ್ಲೈ ಮಾಡಾದ್ಮೇಲೆ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ನೀಟಾಗಿ ರೂಟ್ಗೂ ಎಲ್ಲ ಅಪ್ಲೈ ಮಾಡಿಬಿಟ್ಟು ಫುಲ್ ಹೇರ್ಗೂ ಕೂಡ ಹಾಕ್ಬೋದು ಇದನ್ನು. ಹೇರ್ ಮಾಸ್ಕ್ ಅಂದ್ರೆ ಫುಲ್ ಹೇರ್ ರೂಟಿಂದ ಫುಲ್ಲು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೂ ಹಾಕ್ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳೋದು. ಅಟ್ಲೀಸ್ಟ್ ಒಂದು 1/2 hour ಬಿಟ್ಟರೆ ಸಾಕು. ಮೇನ್ ಏನಂದರೆ ತಂಪಾಗುತ್ತೆ ಇದರಲ್ಲಿ. ತಲೆ ಎಲ್ಲ ಫುಲ್ಲು ಇದಾಗಿರುತ್ತಲ್ಲ, ನಮಗೆ ತಣ್ಣಗೆ ಫೀಲ್ ಆಗುತ್ತೆ ನಮಗೆ. ಅದಕ್ಕೆ ಹೇಳ್ತಾ ಇರೋದು, ಯಾರಾದರೂ ಶೀತದ ಮೈ ಇರೋರು ಅಪ್ಲೈ ಮಾಡಬೇಡಿ. ಹೀಟ್ ಬಾಡಿ ಇದ್ದರೆ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಶೀತದ ಮೈ ಇರೋರು ಸಮ್ಮರ್ ಟೈಮಲ್ಲಿ ಹಾಕ್ಕೊಳ್ಳಿ, ವಿಂಟರು ಮತ್ತು ಇದ್ರ ಟೈಮಲ್ಲಿ ಬೇಡ. ಮೇನ್ ಹೇರ್ ಕೇರ್ ಇವಾಗ ತುಂಬಾ ಇಂಪಾರ್ಟೆಂಟು. ಮುಂಚೆ ಎಲ್ಲ ಬರೀ ಮುಖದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮುಖಕ್ಕೆ ಪ್ರಾಡಕ್ಟ್ಸ್ ಬಂತು. ಹೇರ್ಗೆ ಯಾರು ಮಾಡ್ತಿರ್ಲಿಲ್ಲ ಜಾಸ್ತಿ. ಸೊ ಇವಾಗೆಲ್ಲರೂ ಅದಕ್ಕೆ ಬಾಲ್ಡಿ ಆಗ್ತಾ ಇರೋದಕ್ಕೆ ಎಲ್ಲ ಕಡೆನೂ ಹೇರ್ ಕೇರ್ ಇವಾಗ ಜಾಸ್ತಿ ಆಗ್ತಾ ಇದೆ. ಹೌದು, ನಾನು ಹೇಳಿದೆ ಮಗು ಎತ್ಕೊಂಡ್ರೆ ಆಗಲ್ಲ, ಅವನೇ ಎಲ್ಲ ಕೈ ಗಲೀಜು ಮಾಡ್ಕೊಂಡ್ಬಿಡ್ತಾನೆ. ಮುಖ ಕೈ ಎತ್ಕೊಂಡ್ರೆ ಆಗಲ್ಲಮ್ಮ, ಯಾರಾದ್ರೂ ಒಬ್ರು ಇರ್ಲೇಬೇಕು. ಕೈ ಕಾಲೆಲ್ಲ ಮಾಡ್ಬಿಡ್ತಾನೆ ಮುಟ್ಟಿ ಈಗ ನಿನ್ ಕೈ ಅದಾಗ್ತಾ ಇದೆಯಾ? ನಾನು ಇಲ್ಲಿ ಕೂತಿದ್ದೀನಿ ತಲೆ ಬಗ್ಸ್ಕೊಂಡು, ನಾನು ಅವನ್ನ ನೋಡೋಕೆ ಹಿಂಗೆ ಅಂತಾರೆ, ನಿನ್ಗೆ ಹಾಕಕ್ಕಾಗಲ್ಲ. ಹಾಕಕ್ಕಿರ್ಲಿ, ಅವನ ಕೈ ತಲೆ ಕೈ ಇಕ್ಕರೆ ಕೈ ಎಲ್ಲ ಗಲೀಜಾಗುತ್ತೆ. ಸೊ ಫುಲ್ ಅಪ್ಲೈ ಮಾಡ್ಬಿಡ್ಲಿ, ಆಮೇಲೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ನೀನು ತಲೆ ನೋವು ಅಂತಿದ್ದೆಲ್ಲ ಎಷ್ಟು ಹೀರ್ಕೊಂಡಿದ್ದೆ ನೋಡ್ರಿ. ಬಾಡಿ ಆಗೋದಂತೂ ಪಕ್ಕ. ನಾನು ಇದೆಲ್ಲ ಏನಾದ್ರು ಇವಾಗ ಕಂಟಿನ್ಯೂ ಮಾಡಲಿಲ್ಲ ಅಂದರೆ ಯಾರ ರೇಂಜಿಗೆ ಉದುರ್ತಾ ಇದೆ ಗೊತ್ತಾ ಕೂದಲು. ಕನ್ನಡಕ ಇಲ್ಲ ಅಂದರೆ ಒಳ್ಳೆ ಒಂಡ್ರಗಣ್ಣಿಗೆ ಥರ ಕಾಣಿಸ್ತೀನಿ ಅಲ್ಲ. ಮೂರು ಸತಿ ಹಾಕಿದ್ರೆ ಉದುರೋದು ನಿಂತೋಗುತ್ತೆ ಕಣೆ. ಅಲ್ಲಂದ ಅಲ್ಲಿ ಕ್ಲಿಪ್ ಇದೆ ಕೊಡಪ್ಪ. ಇದು ಕ್ಲಿಪ್ ಸಿಗಿಸ್ಬಿಡಮ್ಮ. ನೀವು ಎತ್ಕೊಂಡ್ರೆ ಆಮೇಲೆ ಬಿಚ್ಚಿ ಹೋದ್ರೆ ಕಷ್ಟ. ನೀಟಾಗಿ ಹಾಕಿ ಅಮ್ಮ ಚೆನ್ನಾಗಿ ಮಸಾಜ್ ಮಾಡಿದ್ರು ಇಷ್ಟೊತ್ತರೆಗೂ. ನಾನು ಹೇಳಿದ್ರೆ ಮಾಡಿಕೊಡ್ತೀನಿ. ಲಿಕ್ವಿಡ್ ಗೊಂಬೆಗೆ ಹಾಕಬೇಕು. ಮಕ್ಳಿಗೂ ಹಾಕ್ಬೋದು ಇದನ್ನು, ಏನು ಪ್ರಾಬ್ಲಮ್ ಆಗಲ್ಲ.
ಗೊಂಬೆಗೆ ಜೆಲ್ ಇಟ್ಬಿಟ್ವಿ. ಟೈಮ್ ಇಲ್ಲದೆ ಇದ್ದಾಗ ಜೆಲ್ ಹಾಕ್ಕೊಳ್ಳೋದು. ಟೈಮ್ ಇದೆ ಆರಾಮಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲ 1 ಅವರ್ ಆರಾಮಾಗಿ ಇರ್ತೀನಿ ಅಂತಂದರೆ ಈ ಥರ ಮಾಸ್ಕ್ ಹಾಕ್ಕೊಳ್ಳೋದು. ಟೈಮ್ ಇಲ್ಲ ಅಂದ ಬರೀ ಒಂದು 10 ನಿಮಿಷ ಇರಬೇಕು ಅನ್ನಂಗಿದ್ರೆ ಜೆಲ್ಲು. ಈಗಿದು ಕನ್ನಡಕ ಅರ್ಧ ಮುಕ್ಕಾಲು ಗಂಟೆ ಇರು, ಏನಾಗಲ್ಲ. ಕನ್ನಡಕ ಎಷ್ಟು ಅಡಿಕ್ಷನ್ ಆಗಿಬಿಟ್ಟಿದೆ ಅಂದ್ರೆ ಅದಿಲ್ಲ ಅಂದರೆ ನಾವಿರೋಕ್ಕೆ ಆಗಲ್ವೇನೋ ಅನ್ನಂಗೆ ಆಗ್ಬಿಟ್ಟಿದೆ. ಹಾಡಾಯ್ತಲ್ಲ, ನಾನೊಂದು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗೈತೆ ನೋಡು, ಓನಲ್ಲೇ ನಿನ್ನ ಆ ಹಾಡು ವೈರಲ್ ಆದಂಗೆ ನೀಟಾಗಿದೆ. ಈಗ ಫುಲ್ಲು ಒಳ್ಳೆ ಮೆಹಂದಿ ಹಚ್ಕೊಳ್ಳೋ ಥರ ದಪ್ಪ ಇರುತ್ತೆ. ಯಾವಾಗ ಇಷ್ಟೊತ್ತಲ್ಲಿ ನಿನ್ನ ಟಾರ್ಚರ್ ಕಡಿಮೆ ಆದ್ರೆ ಸಾಕು ನನಗೆ. ಅಲ್ವಾ ಮಗಳು ಪಾಪ ಏನಿಲ್ಲ, ಅವಳು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾಳೆ. ಮಗಳು ಬಂಗಾರಿ. ಇದು 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 ಟಾರ್ಚರ್ ಇವಂದೇ ಅಮ್ಮ ಜಾಸ್ತಿ. 1 ಸೆಕೆಂಡ್ ಸುಮ್ಮನೆ ಇರಲ್ಲ, ಮಲ್ಕೊಳ್ಳಲ್ಲ ಕರೆಕ್ಟಾಗಿ. ಮೇಯ್ನು ನಿದ್ದೆ ಇಲ್ಲ, ಕಂಫರ್ಟಬಲ್ ಆಗಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ. 5 ನಿಮಿಷಕ್ಕೂ ಎದ್ದೊಳ್ತಾನೆ, ಅದು ಪ್ರಾಬ್ಲಮ್ಮು. ದಿನ ಕೂಡ ಚಿಕ್ಕದು ಗೊಂಬೆ ಒಂದೊಂದು ಅಲ್ಲೇ ರೂಮಲ್ಲಿ ಮನಸ್ಬಿಡೋಗು. ನಂದು ಚಿಕ್ಕದು ಬೀಳ್ವೇನೆ. ಒಂದು ಸ್ವಲ್ಪ ಹೊತ್ತು ಹಂಗೆ ಕೂತಿರ್ತೀನಿ. ಫ್ಯಾನ್ ಹಾಕಿದ್ರೆ ಬೇಗ ಒಣಗುತ್ತೆ. ಈಗ ಆದರೆ ಎಲ್ಲ ಹೀರ್ಕೊಂಬಿಟ್ಟಿದೆ, ಅದ್ರಲ್ಲಿ ನೀರೇ ಕಾಣ್ತಿಲ್ಲ. ಏನು ಮಾಡೋದು, ನಂದು ಹೀಟ್ ಬಾಡಿ ಅಮ್ಮ, ಎಳ್ಕೊಂಡಿದೆ ಫುಲ್ಲು ನೋಡು ಡ್ರೈ. ಆಲ್ರೆಡಿ ಈಗ ಒಣಗೋಗೋ ಥರನೇ ಆಗ್ತಿದೆ. ಇವ್ರಿಗೆ ನೀರು ಥರ ಸೋರ್ತಾ ಇರುತ್ತೆ ಏನೋ ಇಲ್ಲ, ಹೀಟ್ ಬಾಡಿ ನಂದು. ನೀರು ಕುಡಿದ್ರೆ ಇದೆಲ್ಲ ಒಣಗೋಗ್ತಾ ಇದೆ ನನಗೆ ಆಲ್ರೆಡಿ. ಇನ್ನೊಂದು ಈಗ ಬೇರೆ ಸಮ್ಮರ್ ಥರ ಬರ್ತಾ ಇದೆ, ಮಳೆಗಾಲ ಸಮ್ಮರಲ್ಲಿ ಇರೋ ಥರ ಬಿಸಿಲಿದೆ ಇವಾಗ. ಚೆನ್ನಾಗಿ ಒಣಗಿದ್ಮೇಲೆ ಹೇರ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಹೇರ್ ವಾಶ್ ಆದಮೇಲೆ ಒಂಥರ ಎಷ್ಟು ಇದಾಗಿ ಕಾಣುತ್ತೆ ಅಂತ. ಕೂದಲು ಮುಂಚೆ ಪರ್ಕೆ ಥರ ಇತ್ತು, ಇವಾಗ ಸ್ವಲ್ಪ ಸಾಫ್ಟಾಗಿದ್ದಂಗೆ ಇರುತ್ತೆ. ನೀಟಾಗಿ ಒಣಗಬೇಕಿನ್ನು. ನೋಡು, ನೀಟಾಗಿ ಒಣಗಿದ್ಮೇಲೆ ನೀಟಾಗಿ ಇವಾಗ ಇನ್ನೂ ನೀಟಾಗಿ ಒಣಗಬೇಕು. ಆವಾಗ ನೀಟಾಗಿ ಫ್ರೆಶ್ ಕಾಣಿಸುತ್ತೆ. ಇನ್ನು ಸುಮ್ಮನೆ ಜಸ್ಟ್ ಹೇರ್ ಸೆಟ್ಟಿಂಗ್ ಇಲ್ಲ ಬ್ಲೋ ಡ್ರೈ ಏನಾದರೂ ಮಾಡ್ಕೊಂಡ್ರೂ ಆಯಿತು. ಈ ಸದ್ಯಕ್ಕೆ ಬ್ಲೋ ಡ್ರೈ ಎಲ್ಲ ಏನೂ ಮಾಡಲ್ಲ, ಸುಮ್ಮನೆ ಹಂಗೆ ಒಣಗಾಕ್ಬಿಡ್ತೀನಿ. ಈ ಒಂದು ಹೇರ್ ಮಾಸ್ಕ್ನ 15 ಡೇಸ್ ಒನ್ಸು ಅಪ್ಲೈ ಮಾಡ್ತಾಯಿರಿ. ಹೇರ್ ಜೆಲ್ನ ವೀಕ್ಲಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ಹಚ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಹೇರು ಎಷ್ಟೇ ರಫ್ ಇದ್ದರೂ ಕೂಡ ಸಿಲ್ಕಿ ಆಗುತ್ತೆ. ಆ್ಯಕ್ಚುಲಿ ನಂದು ತುಂಬ ರಫ್ ಹೇರು, ಸೊ ಸಿಲ್ಕಿ ಹೇರು ಇವಾಗ ಆಗ್ತಾಯಿದೆ. ಅಂದರೆ ನಾನು ಸ್ಮೂತ್ನಿಂಗ್ ಮಾಡಿಸಿದ್ದೀನಲ್ಲ, ಸೊ ಸ್ಮೂತ್ನಿಂಗ್ ಎಲ್ಲ ಆಗಿ ಹೇರು ಮತ್ತೆ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಅದೆಲ್ಲ ಕೂಡ ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಈಗ. ಮತ್ತೆ ನಾನು ಈ ಒಂದು ಹೋಮ್ ರೆಮಿಡಿ ಸ್ಟಾರ್ಟ್ ಮಾಡಾದ್ಮೇಲೆ ನನ್ನ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗ್ತಿದೆ. ನೀವು ಕೂಡ ಎಲ್ಲರೂ ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಬರೋದಂತೂ ಪಕ್ಕ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.